ನಮಸ್ಕಾರ. ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಸ್ವಾಗತ ನಿಮಗೆ ಟು ದ ಪಾಯಿಂಟಿನ ಈ ವಿಶೇಷ ಸಂದರ್ಶನಕ್ಕೆ. ಈ ಸಂದರ್ಶನಕ್ಕೆ ವಿಶೇಷತೆಯನ್ನು ತರ್ತಿರೋದು ಕೇಂದ್ರ ಸಚಿವರು, ಸಂಸದೀಯ ವ್ಯವಹಾರ ಮತ್ತು ಕಲ್ಲಿದ್ದಲು ಗಣಿ. ನನ್ನ ಜೊತೆ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದ ಪ್ರಹ್ಲಾದ್ ಜೋಶಿ ಅವರು. ನಮಸ್ಕಾರ ಸರ್, ಸ್ವಾಗತ ನಿಮಗೆ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಸರ್. ಮೊದಲನೇದಾಗಿ ಸರ್, ಸ್ಟ್ರೇಟ್ ಟು ದ ಪಾಯಿಂಟ್ ಸರ್. ಇತ್ತೀಚಿನ ಚುನಾವಣೆಗಳಲ್ಲಿ, ರಾಜ್ಯ ಚುನಾವಣೆಗಳಲ್ಲಿ ಕರ್ನಾಟಕ ಚುನಾವಣೆ ಅತಿ ಕಠಿಣ ಚುನಾವಣೆ BJP ಎದುರಿಸಿರೋದು ಅಥವಾ ಎದುರಿಸ್ತಿರೋದು ಅಂತ ನೀವು ಒಪ್ತೀರಾ? ನಾನು ಒಪ್ಪಲ್ಲ. ನಮ್ಮ ಪರವಾದಂಥ ವಾತಾವರಣ ಇದೆ ಮತ್ತು ಈಗಾಗಲೇ ಇತ್ತೀಚೆಗೇನು ಕೆಲವು ನಿರ್ಣಯಗಳನ್ನು ಬೊಮ್ಮಾಯಿ ಸರ್ಕಾರ ತೆಗೆದುಕೊಂಡಿದೆ. ಅಪಾರ್ಟ್ ಫ್ರಮ್ ಸನ್ಮಾನ್ಯ ನರೇಂದ್ರ ಮೋದಿಯವರ ಜನಪ್ರಿಯತೆ ಹೊರತಾಗಿ, ಅಪಾರ್ಟ್ ಫ್ರಮ್ ಮೋದಿ ಫ್ಯಾಕ್ಟರ್, ಇತ್ತೀಚೆಗೆ ವರ್ಗೀಕೃತ ಮೀಸಲಾತಿ, ಇಂಟರ್ನಲ್ ರಿಸರ್ವೇಷನ್ನು, ಈ ಥರದ ಪ್ಲಸ್ ಅನೇಕ ಎಲ್ಲ ಯೋಜನೆಗಳನ್ನು ನಾನು ಎಣಿಸ್ಲಿಕ್ಕೆ ಹೋಗಲ್ಲ ಈಗ. ಇದೆಲ್ಲದರ ಪರಿಣಾಮ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಒಂದು ವಾತಾವರಣ ಇದೆ. ನಾನು ಇತ್ತೀಚೆಗೆ ಧಾರವಾಡದಲ್ಲಿ ಹೋಗ್ತಾ ಇದ್ದಾಗ ಯಾವುದೂ ಸಂಬಂಧ ಇಲ್ಲಂಥ ಒಂದು ದಲಿತರ ಗ್ರೂಪು ಅವರು ಬಂದು ನನ್ನ ಕಾರ್ ನಿಲ್ಲಿಸಿ, ನಾವು BJP ಬರೋ ಕ್ಯಾಂಪೇನ್, ನಾವು BJP ಕಾರ್ಯಕರ್ತರೇನಪ್ಪ ನೀವು? ಅಲ್ಲ, ನಾವು BJP ಕಾರ್ಯಕರ್ತರಲ್ಲ, ನಾವು ಬೇರೆ ಬೇರೆ ದಲಿತ ಸಂಘಟನೆಯಲ್ಲಿದ್ದವರು. ನಮ್ಮ ಬೇಡಿಕೆಗೆ ಪ್ರಪ್ರಥಮ ಬಾರಿಗೆ ಒಂದು ಸರ್ಕಾರ ಅತ್ಯಂತ ನ್ಯಾಯೋಚಿತವಾಗಿ ಸ್ಪಂದಿಸಿದೆ. ಈ ರೀತಿಯ ವಾತಾವರಣ ಇರೋದರಿಂದ ನಾವು ಖಂಡಿತವಾಗಿಯೂ ಈ ಚುನಾವಣೆಯನ್ನು ನಾವು ನಮ್ಮ ಬಲದ ಆಧಾರದ ಮೇಲೆ ಗೆಲ್ತೀವಿ. ಸರ್, ನೀವು ಯಾವ ನಿರ್ಧಾರಗಳ ಬಗ್ಗೆ ಮಾತನಾಡಿದ್ದೀರಿ, ಆ ನಿರ್ಧಾರಗಳಿಗೆ ಸಂಬಂಧಪಟ್ಟಂಥ ಸಮುದಾಯಗಳ ಒಂದಷ್ಟು ನಾಯಕರು ಪಕ್ಷದಿಂದ ಹೊರಗೆ ಹೋಗೋದು ಸರ್. ನಿಮ್ಮ ಹೋಮ್ ಗ್ರೌಂಡ್ನಲ್ಲೇ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರು ಪಕ್ಷವನ್ನು ಬಿಟ್ಟಿರುವಂಥದ್ದು. ನೀವು ಅದ್ರ ಬಗ್ಗೆ 10 ಸತಿ ಮಾತನಾಡಿದ್ದೀರಿ ಸರ್. ನನ್ನ ಪ್ರಶ್ನೆ ಇರೋದು, ಅವ್ರು ಬಿಡೋದಕ್ಕೂ ಮುಂಚೆ ನಿಮ್ಮ ಪಾತ್ರ ಏನಾಗಿತ್ತು ಆ ಪ್ರದೇಶದಲ್ಲಿ, ವಿಶೇಷವಾಗಿ ನಿರ್ದಿಷ್ಟವಾಗಿ? ಆದಮೇಲೆ ಈಗ ನಿಮ್ಮ ಪಾತ್ರ ಏನಾಗಿದೆ ಅದೇ ಪ್ರದೇಶದಲ್ಲಿ ವಿಶೇಷವಾಗಿ ನಿರ್ದಿಷ್ಟವಾಗಿ? ನೋಡಿ, ನಾನು ಹೇಳ್ತಾ ಇರೋದು, ನನ್ನ ಅನಿಸಿಕೆ, ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟನಾತ್ಮಕ ನೆಲೆಯ ಮೇಲೆ ಇರುವಂಥದ್ದು. ನಿಜ, ಒಬ್ಬ ಲೀಡರ್ಶಿಪ್ಪು ಬೇಕು ಅನ್ನೋದ್ರ ಬಗ್ಗೆ ನಂದೇನೋ ಅದಕ್ಕೆ ಐ ಆಮ್ ನಾಟ್ ಟೆಲ್ಲಿಂಗ್ ದ್ಯಾಟ್ ಇಟ್ ಈಸ್ ನಾಟ್ ಕರೆಕ್ಟ್, ಇಟ್ ಈಸ್ ರೈಟ್, ಲೀಡರ್ಶಿಪ್. ಆದರೆ ಅಪಾರ್ಟ್ ಫ್ರಮ್ ದ್ಯಾಟ್, ಸಂಘಟನೆ ಮತ್ತು ಸಂಘಟನಾತ್ಮಕ ಶಕ್ತಿ ಭಾರತೀಯ ಜನತಾ ಪಾರ್ಟಿದು ಭಾಳ ಇಂಟ್ಯಾಕ್ಟ್ ಇದೆ. ಇಟ್ ಈಸ್ ವೆರಿ ವೆರಿ ಇಂಟ್ಯಾಕ್ಟ್. ಹಾಗಾಗಿ ಒಂದಿಷ್ಟು ನಾವು ಹೆಚ್ಚಿನ ಗಮನ ಕೊಡಬೇಕಾಗಿದ್ದು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಯಾವುದೇ ಪರಿಣಾಮವನ್ನು ಬೀರಿಲ್ಲ. ಪ್ರತಿಷ್ಠೆಯ ವಿಷಯ ಆಯ್ತಾ ಈಗ ಅಂತ ಪ್ರಹ್ಲಾದ್ ಜೋಶಿ ಅವ್ರಿಗೆ ನಾಯಕರಾಗಿ, ಭಾರತೀಯ ಜನತಾ ಪಾರ್ಟಿಗೆ ಪಕ್ಷವಾಗಿ, ಈಗೇನು ನೀವು ಸಂಘಟನಾತ್ಮಕ ಶಕ್ತಿ ಅಂತ ಹೇಳಿದಿರಿ ಸರ್, ಅದನ್ನು ಸಾಬೀತುಪಡಿಸೋ ಸಂದರ್ಭ? ಪ್ರತಿಷ್ಠೆ ನೋಡ್ರಿ, ನನ್ನ ಪ್ರಕಾರ ಚುನಾವಣೆಯಲ್ಲಿ, ಅದರಲ್ಲೂ ಜನರಲ್ ಚುನಾವಣೆಯಲ್ಲಿ ಎಲ್ಲ 224 ಕ್ಷೇತ್ರಗಳು ಪ್ರತಿಷ್ಠೆನೇ. ಯಾಕೆಂದರೆ ಒಂದೊಂದು ಸೀಟು ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಮೆಜಾರಿಟಿ. ಹಾಗಾಗಿ ನಾವು ಈಗ ಟಿಕೆಟ್ ಕೊಡಬೇಕಾದರೂ ಸಹಿತ ಅಳದು ತೂಗಿ ಕಾಂಬಿನೇಷನ್, ಸೋಷಿಯಲ್ ಕಾಂಬಿನೇಷನ್, ಕಾಸ್ಟ್ ಕಾಂಬಿನೇಷನ್, ಎಲ್ಲ ಸಂಗತಿಗಳನ್ನು ಮಾಡಿ ನಾವು ಕೊಡಬೇಕಾಗ್ತದೆ. ಯಾಕೆ ಕೊಡ್ತೀವಿ ಅಂದರೆ, ಪ್ರತಿಯೊಂದು ಸೀಟು ಇಟ್ ಈಸ್ ಇಂಪಾರ್ಟೆಂಟ್, ಪ್ರತಿಯೊಂದು ಸೀಟನ್ನು ಪ್ರೆಸ್ಟೀಜಿಯಸ್. ಹಾಗೆ ಅದು ಒಂದು ಸೀಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಇದು ಅಗೇನ್ ನಿರ್ಧಾರದ ನಂತರದ ಒಂದಷ್ಟು ಬೆಳವಣಿಗೆಗಳು ಸರ್ಕಾರದ ಮಟ್ಟದಲ್ಲೂ ಆಯಿತು, ನ್ಯಾಯಾಲಯಗಳ ಮಟ್ಟದಲ್ಲೂ ಆಯಿತು. ಏನೇನಾಯಿತು ಅನ್ನೋದನ್ನು ಹೇಳೋದಿಲ್ಲ ಸರ್, ಎಲ್ರಿಗೂ ಗೊತ್ತಿರುವಂಥ ವಿಷಯ. ಬಟ್ ಈ ಬೆಳವಣಿಗೆಗಳು ಆ ಸಮುದಾಯದ ಮತದಾನದ ವಿಧಾನ, ಪ್ರಕ್ರಿಯೆ, ಆಯ್ಕೆ, ಅದ್ರ ಮೇಲೆ ಯಾವ ರೀತಿಯ ಪರಿಣಾಮ? ನಾನು ಈಗಾಗಲೇ ಹೇಳಿದಂಗೆ ಪಾಸಿಟಿವ್ ಬೆಳವಣಿಗೆ ಆಗಿದೆ. ನಾನು ಹೇಳಿದ್ದು, ಒಂದು ವರ್ಗೀಕೃತ ಮೀಸಲಾತಿ, ಎರಡನೇದ್ದು ಕಾಂಗ್ರೆಸ್ ಪಾರ್ಟಿಯವರು ಇದನ್ನು ಚಾಲೆಂಜ್ ಮಾಡಿಸಿದ್ದಾರೆ, ಒಕ್ಕಲಿಗ ಮತ್ತು ಲಿಂಗಾಯತಿಗೆ ನಾವು ಕೊಟ್ಟಿರುವಂಥದ್ದು. ಮತ್ತು ಇದು ಎಷ್ಟು ಸ್ಪಷ್ಟ ಇದೆ ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಇವರೇನು ಹೋಗಿದ್ದಾರೆ ಅಲ್ಲಿ ಜಯ ಆಗತ್ತೆ. ಆದರೆ ಇದರ ಎಲ್ಲಿ ರಾಜಕೀಯ ಲಾಭ BJPಗೆ ಸಿಕ್ಕಿಬಿಡುತ್ತೋ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ಇದನ್ನು ಪ್ರಶ್ನೆ ಮಾಡಿಸಿದ್ದಾರೆ. ಮತ್ತು ನಾನು ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಅವರು ಹೇಳಿದ್ದಾರೆ, ನಾವು ಮತ್ತು ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂಥೇಳಿ. ಮೊದಲಿದ್ದು ಸಂವಿಧಾನ ವಿರೋಧಿ. ನಾವು ಮುಸಲ್ಮಾನರಿಗೆ ಎಕನಾಮಿಕ್ ವೀಕರ್ ಸೆಕ್ಷನ್ದಲ್ಲಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಅವರಿಗೆ ಆಲ್ರೆಡಿ ಮೀಸಲಾತಿ ಇದೆ. ಅವರಿಗೇ ಪ್ರತ್ಯೇಕವಾಗಿ ಧರ್ಮ ಆಧಾರಿತ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಲಾರ್ಜರ್ ಬೆಂಚು ರದ್ದುಗೊಳಿಸಿದೆ. ಎರ್ಸ್ಟ್ವೈಲ್ ಆಂಧ್ರ ಪ್ರದೇಶ, ಅಂದರೆ ಯುನೈಟೆಡ್ ಆಂಧ್ರ ಪ್ರದೇಶ ಇದ್ದಾಗ. ಸೊ ಅದೇ ಆಧಾರದ ಮೇಲೆ ಇಲ್ಲಿಂದನೂ ನಾವು ಕ್ಯಾನ್ಸಲ್ ಮಾಡ್ತೀವಿ. ನಾನು ಕೇಳೋ ಪ್ರಶ್ನೆ, ನೀವು ಅವರಿಗೆ ಕೊಡ್ತೀವಿ ಅಂತ ಆದರೆ ಯಾರು ತೆಗೆದು ಕೊಡ್ತೀರಾ? ನೀವು ಲಿಂಗಾಯತರು ತೆಗೆದು ಕೊಡ್ತೀರಾ, ಒಕ್ಕಲಿಗರು ತೆಗೆದು ಕೊಡ್ತೀರಾ, ಅಥವಾ SC ST ತೆಗೆದು ಕೊಡ್ತೀರಾ? ಯಾರು ತೆಗೆದು ಕೊಡ್ತೀರಿ ನೀವು?
ಅಪೀಸ್ಮೆಂಟ್ ರಾಜಕಾರಣವನ್ನು ಮಾಡೇ ಕಾಂಗ್ರೆಸ್ಸು ಇವತ್ತು ದೇಶದಲ್ಲಿ ಒಂದು ವಿರೋಧ ಪಕ್ಷದ ನಾಯಕವು ಆಗಲಿಕ್ಕೆ ಸಾಧ್ಯ ಇರಲಾರದಂಥ ಸ್ಥಿತಿ ಬಂದಿದೆ. ಹಾರ್ಡ್ಲಿ 2-3 ರಾಜ್ಯದಲ್ಲಿದೆ, ಅದರಲ್ಲಿ 2 ರಾಜ್ಯಗಳು ಬರೋ ಚುನಾವಣೆಯಲ್ಲಿ ಅವರು ಕಳ್ಕೊಳ್ಳಲಿದ್ದಾರೆ. ಈ ಚುನಾವಣೆಯಲ್ಲೂ ಕರ್ನಾಟಕದಲ್ಲಂತೂ ಅವ್ರು ಕಳ್ಕೊಳ್ಳಿಕ್ಕೆ ಏನಿಲ್ಲ ಇಲ್ಲ, ಯಾಕಂದರೆ ಅವರು ಅಧಿಕಾರದಲ್ಲಿ ಇಲ್ಲವೇ ಇಲ್ಲ, ಭಾರತೀಯ ಜನತಾ ಪಾರ್ಟಿನೇ ವಾಪಸ್ ಬರೋದು. ನಿಮ್ಮ ಇಷ್ಟೆಲ್ಲ ಸ್ಥಿತಿಯ ನಂತರ ಕಾಂಗ್ರೆಸ್ದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಬುದ್ಧಿ ಯಾಕೆ ಬರ್ತಾ ಇಲ್ಲ? ಇದೇ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡೋದು ನೀವು. ಸಂವಿಧಾನದ ವಿರೋಧವಾದಂಥ ಒಂದು ಮೀಸಲಾತಿಯನ್ನು ನೀವು ಒಂದು ತುಷ್ಟೀಕರಣ ಮಾಡೋದಕ್ಕೆ ಕೂಡ ಹೊರಟಿದ್ದೀರಿ. ನಿಮ್ಗೆ ಹಿಂದೂಗಳ ಒಟ್ಟು ನಿಮ್ಮ ಕಣ್ಣಿಗೆ ಕಾಣೋದಿಲ್ವಾ? ಇದನ್ನು ಜನ ನೋಡ್ತಾ ಇದ್ದಾರೆ, ಜನ ಗಮನಿಸ್ತಾ ಇದ್ದಾರೆ. ಸರ್, ನೀವು ಯಾವ ಮೀಸಲಾತಿ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ದೀರಿ, ಇದೇ ರೀತಿಯ ಪ್ರಶ್ನೆಗಳನ್ನ ಬಹುಶಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎದುರಿಸಿದ್ರೇನೋ. ಅವರು ರೀಸೆಂಟಾಗಿ ಒಂದು ಮಾತು ಹೇಳಿದ್ರು ಸರ್, ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು 75% ರಿಸರ್ವೇಷನ್ ಮಾಡ್ತೀವಿ ಅಂತ. ನೋಡಿ, ಅಲ್ಲಿಗೆ ಯಾರಿಂದನೂ ತೆಗೆಯುವಂಥ ಪರಿಸ್ಥಿತಿನೇ ಬರೋದಿಲ್ಲ, ಎಲ್ರಿಗೂ ಕೊಡುವಂಥ ಒಂದು ಅವಕಾಶ ಸಿಗುತ್ತೆ. ಅಂದರೆ ಅವರು ಯಾವುದೇ ರೀತಿಯಾದಂಥ ಚಿಂತನೆ ಮಂಥನ ಇಲ್ಲದೆ ಹೇಳಿರುವಂಥ ಒಂದು ಸ್ಟೇಟ್ಮೆಂಟು, ಆ ಸ್ಟೇಟ್ಮೆಂಟಕ್ಕೆ ಯಾವುದೂ ಅರ್ಥ ಇಲ್ಲ. ಸುಪ್ರೀಂ ಕೋರ್ಟು ಆಲ್ರೆಡಿ ಅನೇಕ ಸಂಗತಿಗಳನ್ನು ಹೇಳಿದೆ. ಸೊ ಹಾಗಾಗಿ ಇದು ಒಂದು ಆಫ್ಟರ್ ಥಾಟ್ ಐ ವಾಶ್ ಇದು ಅಷ್ಟೇ. ಮೊದಲು ಹೇಳಿದ್ದು ನಾವು ಲಿಂಗಾಯತ್ ಮತ್ತು ಇದರ ತೆಗೆದು ಕೊಡ್ತೀವಿ ಅಂತ ಹೇಳಿದರು. ಈಗ ಯಾವಾಗ ನಾವು ಈ ಪ್ರಶ್ನೆ ಮಾಡಿದ್ವಿ, ಆವಾಗ ಈ ರೀತಿ 75% ಮಾಡ್ತೀವಿ, 80% ಮಾಡ್ತೀವಿ, ಯಾವುದೇ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಇರಲಾರ್ದಂಥ ಒಂದು ಹೇಳಿಕೆ ಅದು. ಆ ಹೇಳಿಕೆಗೆ ಯಾವುದೇ ಅರ್ಥ ಇಲ್ಲ. ಈಗ ನಾವು ಮಾಡಿದ್ದು ಸರಿ ಇದೆ. ಇವರು ಕಾಂಗ್ರೆಸ್ನವರು ಒಂದು ಕೋರ್ಟಿಗೆ ಕಳಿಸಿರೋದು ಬಿಟ್ಟರೆ ಯಾರನ್ನೋ ಥರ್ಡ್ ಪಾರ್ಟಿ ಹೆಸರಲ್ಲಿ ಕಾಂಗ್ರೆಸ್ನವರೇ ಕಳಿಸಿದ್ದಿದ್ದು. ಇದರ ಬಗ್ಗೆ ಬೈ ಆ್ಯಂಡ್ ಲಾರ್ಜ್ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಮೀಸಲಾತಿಯನ್ನು ಇಷ್ಟೆಲ್ಲ ವರ್ಗೀಕೃತ ಮೀಸಲಾತಿ ಮಾಡಿದರು. ಮೀಸಲಾತಿಯನ್ನು 4+2 6% ಜಾಸ್ತಿ ಮಾಡಿದರು, ಎಲ್ಲರಿಗೂ ಹಂಚಿಕೊಟ್ಟರು. ಇದು ಎಲ್ಲವೂ ಮಾಡಿದಾಗೂ ಸಹಿತ ಒಂದೇ ಒಂದು ಎಜಿಟೇಷನ್ನು, ಒಂದೇ ಒಂದು ಹೋರಾಟ, ಒಂದೇ ಒಂದು ಗಲಾಟೆ ಇರಲಾರ್ದಂತೆ ಈ ಮೀಸಲಾತಿಯನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಶುರು ಮಾಡಿದ್ದೀವಿ ನಾವು. ಅದರ ಕಾನೂನಾತ್ಮಕವಾಗಿ ಇವರು ಕ್ವಶನ್ ಮಾಡಿಸಿದ್ದಾರೆ. ನನಗೆ ವಿಶ್ವಾಸ ಇದೆ ಕೋರ್ಟ್ನಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತಿಗೆ ನಾವೇನು ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅದು ಅಪೆಲ್ಡ್ ಆಗ್ತದೆ. ಜಾತಿ ಆಧಾರಿತ ಮೀಸಲಾತಿ ಓಕೆ ಇದೆ, ರಿಲಿಜಿಯಸ್ ಧರ್ಮ ಆಧಾರಿತ ಮೀಸಲಾತಿ ಓಕೆ ಇಲ್ಲ ಸಂವಿಧಾನದ ಪ್ರಕಾರ. ಸರ್, ಈಗ ಸಹಜವಾಗಿ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ, ನೀವೇನು ಹೇಳ್ತಿದ್ದೀರಿ, 12.9% ಮುಸ್ಲಿಂ ಪಾಪ್ಯುಲೇಷನನ್ನು ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ಒಕ್ಕಲಿಗ ಮತ್ತು ಲಿಂಗಾಯತರಿಗೆ ಕೊಟ್ಟಿರುವಂಥ 2% ಅಡಿಷ್ನಲ್ನ ತೆಗೆದು ವಾಪಸ್ ಟೂಬಿಗೆ ಹಾಕಿ, ಅದೇ ರೀತಿ ದೇ ಮೇ ಕೌಂಟರ್ ಯು ಬೈ ಸೇಯಿಂಗ್ ನೀವು ಹಿಂದೂ ಮತಗಳ ಓಲೈಕೆ ಅಂತ. ಹಿಂದೂ ಮತಗಳ ಓಲೈಕೆ ಪ್ರಶ್ನೆ ಇಲ್ಲರಿ. ನಾವು ಹೇಳೋದು ಈ ಡಿಮಾಂಡು ಭಾಳ ವರ್ಷಗಳಿಂದ ಇತ್ತು, ಸಿದ್ದರಾಮಯ್ಯನವರು ಇದ್ದಾಗೂ ಇತ್ತು, ಎಲ್ಲರೂ ಇದ್ದಾಗಿತ್ತು. ನಾವು ಹೇಳಿದ್ದು ಎಲ್ಲರಿಗೂ ನ್ಯಾಯವನ್ನು ಕೊಡಬೇಕು. ಕಾಂಗ್ರೆಸ್ ಪಾರ್ಟಿಯ ನೀತಿ ಏನಿದೆ ಅದನ್ನು ವಿಚಾರ ಮಾಡಿರಿ ನೀವು. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಶಾಬಾನು ಪ್ರಕರಣದಿಂದ ಹಿಡ್ಕೊಂಡು ಅವರು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಬಂದರು. ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಈ ದೇಶದ ಬಜೆಟಿನ ಮೇಲೆ ಫಸ್ಟ್ ಹಾಕಿರೋದು ಮುಸಲ್ಮಾನರಿಗೆ ಅಂತ ಹೇಳಿದರೆ ಇಲ್ಲ. ದೀಸ್ ಆರ್ ಆಲ್ ಆನ್ ರೆಕಾರ್ಡ್. ನಾವು ಹಿಂದೂಗಳ ಪರವಾಗಿ ಅಂತ ಅನ್ನೋದಕ್ಕಿಂತ ನ್ಯಾಯವನ್ನು ಒದಗಿಸಿಕೊಳ್ಳುವ ಕೆಲಸವನ್ನು ಮಾಡಿದ್ದೇವೆ ನಾವು. ಯಾಕಂದರೆ ಧರ್ಮಾಧಾರಿತ ಮೀಸಲಾತಿ ಇದು ಸಂವಿಧಾನ ವಿರೋಧಿ ಇದೆ. ಯಾವ ಸಂವಿಧಾನ ವಿರೋಧಿ ಇದೆ ಅದನ್ನಷ್ಟೇ ನಾವು ತೆಗೆದಿದ್ದೇವೆ. ಅವರು ಸಂವಿಧಾನ ವಿರೋಧ ಮೀಸಲಾತಿಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಅದು ಸಾಧ್ಯ ಇಲ್ಲ, ಅದು ತುಷ್ಟೀಕರಣಕ್ಕೆ ಮಾಡ್ತಾ ಇದ್ದಾರೆ. ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ ಅನ್ನೋದು ಬಿಜೆಪಿಯ ಅತಿ ದೊಡ್ಡ ಅಸ್ತ್ರ. ಪ್ರಧಾನಿ ಮೋದಿಯನ್ನು ಬಿಟ್ಟು ಇಂಟರ್ನಲ್ ರಿಸರ್ವೇಷನ್ ಅತಿ ದೊಡ್ಡ ಅಸ್ತ್ರ. ಯಾಕಂದರೆ ಇದರ ಫಲಾನುಭವಿಗಳು ಸಂಖ್ಯಾಬಲದಲ್ಲಿ ಚಿಕ್ಕದಾಗಿರೋದ್ರಿಂದ ಹೊರಗೆ ಬಂದು ಥ್ಯಾಂಕ್ ಯು ಹೇಳಲಿಕ್ಕಾಗೋದಿಲ್ಲ, ಅಥವಾ ಕೊಡದೇ ಇದ್ದಾಗ ಬಂದು ಪ್ರತಿಭಟನೆ ಮಾಡಲಿಕ್ಕಾಗೋದಿಲ್ಲ. ಮತದಾನದ ಪ್ರಕ್ರಿಯೆಯಲ್ಲಿ ಗ್ರೂಪಿಂಗ್ ಆ್ಯಂಡ್ ರೀಗ್ರೂಪಿಂಗ್ ಆಗ್ತಿದೆ. ಇದು ಬಿಜೆಪಿ ಪರ ಆಗ್ಬೋದು ಅನ್ನೋ ನಿರೀಕ್ಷೆ ನಿಮ್ಮಲ್ಲಿದೆ. ಇಸ್ ದಟ್ ರೈಟ್ ಸರ್? ನೋಡಿ, ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡುವ ರೀತಿಯಲ್ಲಿ ನಾವೇನು ಮಾಡಿದ್ದೀವಿ ಅದರ ಪರಿಣಾಮವಾಗಿ ನಾವು ಯಾರಿಗೂ ಕಸ್ಕೊಂಡಿಲ್ಲ, ಯಾರ್ದು ಕಿತ್ಕೊಂಡಿಲ್ಲ, ಎಲ್ಲರಿಗೂ ಸಮಾನವಾಗಿ ಹಂಚಿದ್ದೇವೆ ಪ್ರಪೋರ್ಷನೇಟ್ಲಿ. ಸೊ ಅದಕ್ಕೆ ಎಲ್ಲರೂ ಹ್ಯಾಪಿ ಇದ್ದಾರೆ. ಇವತ್ತು ಬೈ ಆ್ಯಂಡ್ ಲಾರ್ಜ್ ಇದು ಹ್ಯಾಪಿ ಇದ್ದಾರೆ, ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದಾರೆ. ಆ ಸಮುದಾಯದ ಮುಖಂಡರು ಎಸ್ ಸಿ ಲೆಫ್ಟು, ಎಸ್ ಸಿ ರೈಟು, ಬಂಜಾರಾದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಅದನ್ನು ಕೂಡ ನಿವಾರಣೆ ಮಾಡಿದ್ದೀವಿ ನಾವು. ಈ ಥರ ಇಲ್ಲ, ನಿಮಗೆ 4.5% ನಾವು ಕೊಟ್ಟಿದ್ದೀವಿ ಬಂಜಾರ ಭೂಮಿ ಕೂಡಿ, ನಿಮ್ಮ ಇದಕ್ಕೆ ಭಾಳ ಸರಿ ಇದೆ ಅನ್ನುವಂಥದ್ದನ್ನು. ಮತ್ತು ಇನ್ನೊಂದೇನಿತ್ತು, ಸದಾಶಿವ ಆಯೋಗದಲ್ಲಿ ಸದಾಶಿವ ಆಯೋಗ ರಚಿಸಿದ್ದಾರೋ ಸಿದ್ದರಾಮಯ್ಯ, ಅದರಲ್ಲಿ ಏನಿತ್ತು, ಬಂಜಾರವನ್ನು ತೆಗೆದೇ ಹಾಕಬೇಕು ಅನ್ನುವಂಥದ್ದು ರೆಕಮೆಂಡೇಷನ್ ಇತ್ತು. ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ. ಆದರೆ ನಾವು ಈ ಒಂದು ನಿಯಮದ ಮೂಲಕ ಇವತ್ತೇನು ನಾವು ರಿಸರ್ವೇಷನ್ ತಂದು ಇದರಲ್ಲಿ ಸ್ಪಷ್ಟ ಹೇಳಿದ್ದೀವಿ, ಕಾಯಮಾಗಿ ಬಂಜಾರ ಎಸ್ ಸಿಯಲ್ಲಿ ಮುಂದುವರಿತಾರೆ, ಅವ್ರ ಮೀಸಲಾತಿ ಮುಂದುವರಿಯುತ್ತದೆ. ಬಂಜಾರವ್ರನ್ನ ಎಸ್ ಸಿ ಲಿಸ್ಟ್ನಿಂದ ತೆಗೆಯುವ ಪ್ರಶ್ನೆನೇ ಇಲ್ಲ. ದೇ ವಿಲ್ ನಾಟ್ ಬಿ ರಿಮೂವ್ಡ್. ಅವರನ್ನು ತೆಗೆಯೋದಿಲ್ಲ.
ಅನ್ನುವಂಥದ್ದನ್ನು ಸ್ಪಷ್ಟಗೊಳಿಸಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. JDSನ ಪಾತ್ರ ಈ ಒಂದು ಚುನಾವಣೆಯಲ್ಲಿ ಪಾತ್ರ ಪ್ರಭಾವ ಏನಿರ್ಬೋದು ನಿಮ್ಮ ಅಳತೆಯಲ್ಲಿ? 2-3 ಜಿಲ್ಲೆಯಲ್ಲಿ ಟ್ರಯಾಂಗ್ಯುಲರ್ ಕಾಂಟೆಸ್ಟ್ ಆಗ್ತದೆ. ಉಳಿದ ಕಡೆ ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿಗೆ ನೇರವಾದ ಸ್ಪರ್ಧೆ ಇರ್ತದೆ. ಅದಕ್ಕಿಂತ ಹೆಚ್ಚಿನ ಪ್ರಭಾವವನ್ನು ನಾನೆಲ್ಲೂ ಕಾಣ್ತಾ ಇಲ್ಲ. ಅತಿ ತೀವ್ರವಾದ ಪೈಪೋಟಿ ಇರುವಂತಹ ಈ ಚುನಾವಣೆಯಲ್ಲಿ ನಿಮ್ಮ ಮತ್ತು ಕಾಂಗ್ರೆಸ್ಸಿನ ನಡುವೆ ವೋಟ್ ವಿಭಜನೆಯ ಒಂದು ಆಕಾರ ಹಂಗ್ ಅಸೆಂಬ್ಲಿಯಲ್ಲಿ ಪರಿಣಮಿಸ್ಬಿಟ್ರೆ ಮತ್ತೊಮ್ಮೆ JDSನ ಪಾತ್ರ ಪ್ರಭಾವದ ಬಗ್ಗೆ ಕೇಳಿ. ಬಿಟ್ಟರೆ ಅನ್ನುವ ಪ್ರಶ್ನೆಗೆ ನಾನು ಮೊದಲೇದು ಉತ್ತರ ಕೊಡೋ ಅಗತ್ಯನೇ ಇಲ್ಲ. ಯಾಕಂದರೆ ಶೋರ್ ಸರ್, ಹೈಪೋಥೆಟಿಕಲ್ ನನ್ನ ವಿಶ್ವಾಸವನ್ನು ನಾನು 100% ವ್ಯಕ್ತಪಡಿಸ್ತಾ ಇದ್ದೇನೆ. ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ, ಯಾಕಂದರೆ ಈ ಹಿಂದೆ ನಾವು ಸರ್ಕಾರ ನಡೆಸಿದ್ವಿ, ಭಾಳ ಹತ್ತಿರ ಬಂದಿದ್ವಿ, ಹಾಗಾಗಿ ನಾವು ಸರ್ಕಾರ ನಡೆಸಿದ್ವಿ. ಆದರೆ ಬೇರೆ 4 ಜನನೋ 8 ಜನನೋ 10 ಜನನೋ ನಾವು ತೆಗೆದುಕೊಳ್ಳಬೇಕಾಯ್ತು ಬೇರೆ ಪಾರ್ಟಿಯಿಂದ. ಈ ಸರ್ತೆ ನಮ್ಮ ಸ್ವಂತ ಬಲದ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ರಚಿಸ್ತದೆ. ಅಷ್ಟು ಸಂಖ್ಯೆ ನಮಗೆ ಬಂದೇ ಬರ್ತದೆ. ಈ ಎಲೆಕ್ಷನನ್ನು ಆದಷ್ಟು ಲೋಕಲೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ಥಳೀಯ ವಿಷಯಗಳು, ಸ್ಥಳೀಯ ನಾಯಕರು, ಸ್ಥಳೀಯತೆ, ಅಮೂಲ್ ನಂದಿನಿ, ಈ ರೀತಿಯ ವಿಷಯಗಳ ಒಂದು ಉಲ್ಲೇಖ ಕೂಡ ಆಗ್ತಿದೆ, ಚರ್ಚೆ ಕೂಡ ಆಗ್ತಿದೆ. 2 ಪ್ರಶ್ನೆ ಸರ್. ಒಂದು, ಲೋಕಲೈಸ್ ದಿ ಎಲೆಕ್ಷನ್, ಆ ಸ್ಟ್ರಾಟಜಿಯ ನಿಮ್ಮ ಒಂದು ವಿಶ್ಲೇಷಣೆ ಕೇಳ್ತೀನಿ. 2ನೇದು ಇದರ ಸಾಧ್ಯತೆ ಪರಿಣಾಮಗಳು ಸರ್, ಪ್ಲೀಸ್. ನೋಡಿ, ಮೊದಲನೇದು ಅವರು ಲೋಕಲೈಸ್ ಮಾಡೋದಕ್ಕೆ ಕಾರಣ ಅವರ ಹತ್ರ ನ್ಯಾಷನಲ್ ಲೀಡರ್ ಇಲ್ಲ. ಅವರಿಗೆ ಗೊತ್ತಿದೆ ರಾಹುಲ್ ಗಾಂಧಿಯವರನ್ನು ಕರ್ಕೊಂಡು ಬಂದು ಇಲ್ಲಿ ಚುನಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳೋದು, ಒಂದು ರಾಷ್ಟ್ರೀಯ ಪಕ್ಷ ಇದ್ದಾಗ, ಈಗ ದೇಶ, ನಮ್ಮ ಭಾಳ ಸ್ಪಷ್ಟ ಕಲ್ಪನೆ ಇದೆ, ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು, ಅಭಿವೃದ್ಧಿಶೀಲ ಹೋಗಿ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು, ಟಾಪ್ 3 ಕಂಟ್ರಿಗಳಲ್ಲಿ ಒಂದಾಗಬೇಕು. ಇದೆಲ್ಲವೂ ಮಾಡಬೇಕಾದ್ರೆ ಒಂದು ಉತ್ತಮವಾದಂಥ ರಾಜ್ಯ ಮತ್ತು ಉತ್ತಮವಾದಂಥ ಕೇಂದ್ರ ಎರಡೂ ಇರಬೇಕು. ನಾನು ಕರ್ನಾಟಕವನ್ನು ಹಿಂದುಬಿಟ್ಟು ಭಾರತ ದೇಶವನ್ನು ನಂಬರ್ 1 ಮಾಡ್ತೀನಿ, ಇದಾಗಲ್ಲ ಇದು. ಸೊ ಹಾಗಾಗಿ ರಾಷ್ಟ್ರೀಯ ನಾಯಕತ್ವ, ರಾಷ್ಟ್ರೀಯ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅದಕ್ಕೆ ಒಂದು ಕೋಆರ್ಡಿನೇಟೆಡ್ ಆಗಿ ರೆಸಿಪ್ರೊಕಲ್ ಆಗಿರುವಂಥ, ಹೊಂದಾಣಿಕೆ ಇರುವಂಥ ಒಂದು ಸರ್ಕಾರ ಇದ್ದರೆ ಈ ದೇಶವನ್ನು ನಂಬರ್ 1 ಮಾಡಬೇಕು. ಅದರಲ್ಲಿ ಕರ್ನಾಟಕವೂ ನಂಬರ್ 1 ಆಗ್ತದೆ, ದೇಶವೂ ನಂಬರ್ 1 ಆಗ್ತದೆ. ಮತ್ತು ಮೋದಿ ಅವರ ವಿಷನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆದರೆ ಕರ್ನಾಟಕದ ಒಂದು ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೂ ಅನುಕೂಲ ಆಗ್ತದೆ. ಯಾಕಂದರೆ ಮೋದಿಯವರ ವಿಷನ್ನನ್ನು ಕಾಂಗ್ರೆಸ್ ಬಂದರೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ರಾಷ್ಟ್ರೀಯ ವಿಷನ್ ಇಲ್ಲ. ನಮಗೊಂದು ನ್ಯಾಷನಲ್ ವಿಷನ್ ಇದೆ, ಸ್ಟೇಟ್ ವಿಷನ್ನೂ ಇದೆ. ಸ್ಟೇಟ್ ವಿಷನ್ನದ ಜೊತೆಗೆ ರಾಷ್ಟ್ರೀಯ ವಿಷನ್ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಅವರಿಗೆ ಅಧಿಕಾರ ಗಳಿಸೋದು ಒಂದೇ, ನಮಗೆ ರಾಜ್ಯವೂ ಮೇಲೆ ಬರಬೇಕು, ಕೇಂದ್ರವೂ ಮೇಲೆ ಬರಬೇಕು. ಆವಾಗ ಒಟ್ಟು ದೇಶ ನಂಬರ್ 1 ಆಗ್ತದೋ, ಜಗತ್ತಿನಲ್ಲಿ ನಂಬರ್ 2 ಆಗ್ತದೋ, ಅದಾಗ್ತದೆ. ಅದು ಕಾಂಗ್ರೆಸ್ ಪಾರ್ಟಿಗೆ ಅದಿಲ್ಲ. ಏನಾದ್ರು ಮಾಡಿ ಅಧಿಕಾರ ಹಿಡಿಬೇಕು ಅನ್ನೋದು ಒಂದೇ ಕಾಂಗ್ರೆಸ್ ಪಾರ್ಟಿಯ ನೀತಿ ಮತ್ತು ಧೋರಣೆ. ಸರ್, ನೀವು ಹೇಳಿದ್ರಿ ಅವರು ಸ್ಥಳೀಯವಾಗೇ ಮಾಡಬೇಕು, ಯಾಕಂದರೆ ಅವ್ರ ಹತ್ರ ರಾಷ್ಟ್ರೀಯ ವಿಷಯಗಳಿಲ್ಲ ಅಥವಾ ರಾಷ್ಟ್ರೀಯ ನಾಯಕರಿಲ್ಲ. ಸರ್, ಈಗ ಅವರು ಉಲ್ಟಾ ಮಾಡಿ ನಿಮ್ಮ ಹತ್ರ ರಾಜ್ಯ ನಾಯಕರಿಲ್ಲ, ಹಾಗಾಗಿ ನೀವು ರಾಷ್ಟ್ರೀಯ ನಾಯಕರು, ನಾಯಕತ್ವ, ರಾಷ್ಟ್ರೀಯ ವಿಷಯಗಳು, ರಾಷ್ಟ್ರೀಯತೆ ಅನ್ನೋದ್ರ ಮೇಲೆ ಅವಲಂಬಿತರಿರ್ತೀರಿ ಅನ್ನೋ ಆರೋಪ ಮಾಡಿದ್ದಾರೆ. ಅವ್ರಿಗೇನು ಹೇಳ್ತೀವಿ? ನಮ್ಮಲ್ಲಿ ರಾಜ್ಯ ನಾಯಕರಿಲ್ಲ ಅಂತ ಯಾರಾದರೂ ಹೇಳಿದರೆ ಕಾಂಗ್ರೆಸ್ನವ್ರು ನೋಡಿ ನಗಬೇಕಾಗ್ತದೆ ಅಷ್ಟೆ. ಅವರೊಂದು ಹಾಸ್ಯಾಸ್ಪದ ಹೇಳಿಕೆ ಅದು. ಯಡಿಯೂರಪ್ಪನವ್ರು ಯಾರು? ಬೊಮ್ಮಾಯಿ ಅವರು ಯಾರು? ಈಶ್ವರಪ್ಪನವ್ರು ಯಾರು? ಹಲವು ಹೆಸರುಗಳನ್ನು ನಾನು ಹೇಳಬಹುದು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕರು ಉತ್ತಮವಾದಂಥ ಸ್ಥಳೀಯ ನಾಯಕರಿದ್ದಾರೆ. ಮತ್ತು ನಾನು ಈಗಾಗಲೇ ಹೇಳಿದೆ, ರೈತ ವಿದ್ಯಾನಿಧಿಯಿಂದ ಈ ಥರದ ಅನೇಕ ಸ್ಕೀಮ್ಗಳನ್ನು ಹಿಡ್ಕೊಂಡು ಒಟ್ಟು ಸರ್ಕಾರವನ್ನು ಬೊಮ್ಮಾಯಿಯವರು ಮ್ಯಾನೇಜ್ ಮಾಡಿದ ರೀತಿ ಇದೆಯಲ್ಲ, ಮೀಸಲಾತಿಯವರೆಗೆ, ಇದು ಅದ್ಭುತವಾದಂಥ ಒಂದು ಹ್ಯಾಂಡ್ಲಿಂಗ್ ಇದು. ನಾವು ಅವ್ರನ್ನ ಒಪ್ಪೋದಿಲ್ಲ ಅಂತಂದರೆ ನೀವು ಒಪ್ಪೋದಿಲ್ಲ, ಜನ ಒಪ್ಪುತ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯವ್ರಿಗೆ ನಾವು ಅದ್ರ ಬಗ್ಗೆ ಭಾಳ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಅಲ್ಲಿಗೆ ಒಂದು ಪ್ರಶ್ನೆ ಅಂದರೆ ಸರ್, ಈ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕು ಸರ್ ಇಂಥ ಪರಿಸ್ಥಿತಿಯಲ್ಲಿ. BJP ದ ವೇ ಯು ಆರ್ ಸೇಯಿಂಗ್ ಇಟ್, ರಾಷ್ಟ್ರೀಯ ಮತ್ತು ಸ್ಥಳೀಯ ವಿಷಯಗಳ ನಡುವೆ ಒಂದು ಸಮತೋಲನವನ್ನು ಕಾಪಾಡಬೇಕು. ಆದರೆ ಇಲ್ಲಿ ಸಮತೋಲನ ಇಲ್ಲದೇ ಇದ್ದಲ್ಲಿ ಯಾವ ಪ್ರಮಾಣದಲ್ಲಿ ಅಸಮತೋಲನ ಸ್ಥಾಪನೆ ಆಗುತ್ತೆ ಸರ್, ಅದು ಆಡಳಿತ ವಿರೋಧಿಗೆ ಸರಿಸಮಾನಾರ್ಥಕವಾಗಿರುತ್ತಾ ಅಂತ. ಅಂದರೆ ದ ಮೋರ್ ಯು ಡಿಪೆಂಡ್ ಆನ್ ನ್ಯಾಷನಲ್ ಲೀಡರ್ಸ್ ದ್ಯಾನ್ ದ ಸ್ಟೇಟ್, ಅಷ್ಟೇ ಆಡಳಿತ ವಿರೋಧಿ ಅಲೆ ಕೂಡ ಇದೆ ಅಂತನಾ? ನೋಡಿ, ಆಡಳಿತ ವಿರೋಧಿ ಅಲೆ ಇದೆ ಅಂತಲ್ಲ ನಾನು ಹೇಳೋದು. ನಮ್ಮ ರಾಷ್ಟ್ರೀಯ ಭಾವನೆಗಳು ಮತ್ತು ಸ್ಥಳೀಯ ಆಸೆಗಳು ಇವೆರಡೂ ಒಟ್ಟಿಗೆ ಸೇರಿದಾಗ ದೇಶ ಮತ್ತು ರಾಜ್ಯಕ್ಕೆ ಒಂದು ಒಳ್ಳೆಯದಾಗತ್ತೆ. ಒಟ್ಟಿಗೆ ಅಂದರೆ ಇದು 50-50 ಆಗುತ್ತೆ ಸರ್, ನನಗೆ ಅರ್ಥ ಆಗೋದಕ್ಕೆ ಕೇಳ್ತಾ ಇದ್ದೀನಿ. ಇಸ್ ದಿಸ್ ಅ 50-50 ಕಾಂಬಿನೇಷನ್ ಆರ್ ಇಸ್ ದಿಸ್ ಅ 60-40? ನೋ 50-50.
ಯಾವ ಇಶ್ಯೂದಲ್ಲಿ ಕೇಂದ್ರದಿಂದ ಸಹಕಾರ ಬೇಕು, ಕೇಂದ್ರದಿಂದ ಸಹಕಾರ ತೆಗೆದುಕೊಳ್ಳಬೇಕು. ಈಗ ಉದಾಹರಣೆಗೆ ಸ್ಕೀಮ್ಗಳು, ಪ್ರಾಜೆಕ್ಟ್ಗಳು ಇಂಪ್ಲಿಮೆಂಟ್ ಮಾಡಬೇಕಾದಾಗ ರಾಜ್ಯ ಸರ್ಕಾರದ ಸಹಕಾರ ಬೇಕು. ಈಗ ನಾವು 5 ಟ್ರಿಲಿಯನ್ ಎಕಾನಮಿ ಬೈ 25-26 ಅಂತ ಹೇಳಿದ್ದೀವಿ. ಕರ್ನಾಟಕ ಇದೆ ಪ್ರೋಗ್ರೆಸಿವ್ ಸ್ಟೇಟ್. ಕರ್ನಾಟಕ ಅಗ್ರೆಸಿವ್ ಆಗಿ ಅದರಲ್ಲಿ ಕೆಲಸ ಮಾಡಬೇಕು. ಆವಾಗ ಕರ್ನಾಟಕದ್ದು GDP ಜಾಸ್ತಿ ಆಗ್ತದೆ, ಕೇಂದ್ರದ್ದು GDP ಜಾಸ್ತಿ ಆಗ್ತದೆ. ಸೊ ಇಟ್ ಈಸ್ ಎ ವಿನ್ ಸಿಚುವೇಶನ್. ಅದು 50-40% ಪರ್ಸೆಂಟೇಜ್ದಲ್ಲಿ ಲೆಕ್ಕ ಹಾಕೋದಲ್ಲ, ಅದು ಇಟ್ ಈಸ್ ಎ ವಿನ್ ಸಿಚುವೇಶನ್. ಸರ್, ಮೋದಿ ಅನ್ನೋ ಒಂದು ಫ್ಯಾಕ್ಟರ್ ಈ ಎಲೆಕ್ಷನ್ನಲ್ಲಿ BJPಯ ಅವಲಂಬನೆ ಆನ್ ಅ ಸ್ಕೇಲ್ ಆಫ್ 10 ಎಷ್ಟಿದೆ? ನಿಮ್ಮ ರಾಜಕೀಯ ವಿರೋಧಿಗಳು ಹೇಳ್ತಾರೆ ಮೋದಿ ಅನ್ನೋ ಫ್ಯಾಕ್ಟರ್ ಮೇಲೆ ರಾಜ್ಯ ಘಟಕದ BJP ಆನ್ ಅ ಸ್ಕೇಲ್ ಆಫ್ 10 11 ಡಿಪೆಂಡ್ ಆಗಿದೆ ಅಂತ. ನಾನು ಯು ಪುಟ್ ಇಟ್ ಅದರ್ವೈಸ್. ಅಂದರೆ ಅವರು ಸಹಿತ ಮೋದಿ ಅವರು ಬಂದರೆ ಚುನಾವಣೆಗೆ ಪರಿಣಾಮ ಆಗುತ್ತೆ ಅಂತ ಒಪ್ಪಿಕೊಂಡಂತ ಆಯ್ತಲ್ಲ. ಈಗ ಇದರ ಅರ್ಥ ನಾವು ಡಿಪೆಂಡ್ ಆಗಿವಿ, ನಾವು ಯಾರ ಮೇಲಾರು ಡಿಪೆಂಡ್ ಆಗಲಿ. ವಾಟ್ ಈಸ್ ದೇರ್ ಟೇಕ್ ಆನ್ ದ್ಯಾಟ್? ಇಫ್ ದೇ ಆರ್ ಸ್ಟ್ರಾಂಗ್ ಇನಫ್, ವೈ ದೇ ಶುಡ್ ಬಾದರ್ ಅಬೌಟ್ ಮೋದಿ? ಸೊ ಅವರು ಒಪ್ಕೊಳ್ತಾ ಇದ್ದಾರಲ್ಲ, ಮೋದಿ ಬಂದರೆ ನಮ್ಗೆ ತೊಂದರೆ ಆಗತ್ತೆ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ಅದನ್ನು ಒಪ್ಕೊಳ್ಳಿ ಫಸ್ಟ್. ಅವರು ಒಪ್ಕೊಂಡ ಬಿಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಮತ್ತು 100% ಮೋದಿ ಒಬ್ಬ ಜನಪ್ರಿಯ ಪ್ರಧಾನಮಂತ್ರಿ ಅಷ್ಟೇ ಅಲ್ಲ, ಮೋದಿಯವರು ಒಬ್ಬ ಜನಪ್ರಿಯ ನಾಯಕರು ಹೌದು. ಮತ್ತು ಗುಜರಾತ್ದಲ್ಲಿ ಇಡೀ ದೇಶದಲ್ಲಿ ಅವ್ರ ಪಾಪ್ಯುಲಾರಿಟಿ ಇದೆ. ಅದನ್ನು ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರದ್ದೊಂದು ಇತ್ತೀಚೆಗೆ ಯಾವುದೋ ಒಂದು ಮ್ಯಾಗ್ಝಿನ್ದಲ್ಲಿ ಅನಾಲಿಸಿಸ್ ಬಂದಿತ್ತು, ಯಾವ ಸ್ಟೇಟ್ನಲ್ಲಿ ಎಷ್ಟು ಪಾಪ್ಯುಲಾರಿಟಿ ಅವ್ರದ್ದಿದೆ ಅಂತ. ಆಫ್ಟರ್ ಗುಜರಾತ್ ಕರ್ನಾಟಕದಲ್ಲೇ ಹೈಯೆಸ್ಟ್ ಪಾಪ್ಯುಲರ್ ಇರೋದು ಮೋದಿಯವರು. ಆ ಹಿನ್ನೆಲೆ ಒಳಗೆ ಅವರಿಗೆ ಭಯ ಆಗಿದೆ, ಮೋದಿ ಬಂದ ನಂತರ ನಮ್ಮದೀಗ ಮತ್ತೊಂದು 2-3%, 5% ಓಟ್ ಕಸೀತಾರೆ ಅಂಥೇಳಿ. ಆ ಭಯದಿಂದ ಇಲ್ಲಿ ಯಾರೂ ಇಲ್ಲ, ನಿಮಗೇನು ಮಾಡಿದ್ರಿ, ನಾವು ಯಾರನ್ನಾರು ತೊಗೊಂಬಂದು ಮಾಡ್ತೀವಿ, ನಿಮ್ಮ ಪ್ರಾಬ್ಲಮ್ ಏನದು? ನೀವು ಬೇಕಾದ್ರೆ ರಾಹುಲ್ ಗಾಂಧಿನ ಕರ್ಕೊಂಬರಲ್ಲ. ಅವರಿಗೆ ಪ್ರಾಬ್ಲಮ್ ಏನು ಅಂದ್ರೆ, ನಾವು ಮೋದಿನ ಕರ್ಕೊಂಬಂದ ಮೇಲಿನವ್ರನ್ನ ಯಾರು ಕರ್ಕೊಂಬರಬೇಕು? ಈ ರಾಹುಲ್, ಪ್ರಿಯಾಂಕಾ, ಅವ್ರನ್ನ ಯಾರೂ ಕೇಳಲ್ಲ, ಜನ ಸೇರಲ್ಲ. ದುಡ್ಡು ಕೊಟ್ಟು ಬಂದು ಜನನ ಸೇರಿಸ್ಬೇಕು. ಆನಂತರ ಅವ್ರು ಏನೇನೋ ಮಾತಾಡ್ಬಿಡ್ತಾರೆ ರಾಹುಲ್ ಗಾಂಧಿಯವರು. ಸೊ ಈ ಭಯದಿಂದ ಅವರು ನಮ್ಮ ಮೋದಿಯವರನ್ನು ಮೋದಿ ಬಿಟ್ಟು ಬೇರೆ ಯಾರೂ ಇಲ್ಲ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ದೇಶದಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ನಾಯಕರನ್ನ ಬೆಳೆಸ್ತಾ ಇರುವಂಥ ಪಾರ್ಟಿ ಇದ್ದರೆ, ಯಾರೋ ಒಬ್ಬ ಅತ್ಯಂತ ಸಣ್ಣ ಕಾರ್ಯಕರ್ತನಾಗಿ ಬಂದಂಥ, ಹಿಂಗೆ ನಮ್ಮ ತಂದೆ ಒಬ್ಬ ರೈಲ್ವೆ ನೌಕರರು ರೀ, ಸಾಮಾನ್ಯ ರೈಲ್ವೆ ನೌಕರರು, ನನ್ನನ್ನು ತಂದು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಮಾಡ್ತಂದ್ರೆ ಬೇರೆ ಯಾವ ಪಾರ್ಟಿಯಲ್ಲೂ ಇದು ಸಾಧ್ಯ ಆಗಿಲ್ಲ. ಸರ್, ನೀವು ಹೇಳಿದ್ರಿ ಭಯ, ನೀವು ಹೇಳಿದ್ರಿ ಏನೇನೋ ಮಾತಾಡೋದು ಅಂತ. ಅದಕ್ಕೆ ಅದು ಎರಡನ್ನೂ ಸೇರಿಸಿ ಒಂದು ಪ್ರಶ್ನೆ ಕೇಳೋಣ ಅಂತ ಸರ್. ಭಯದಲ್ಲಿ ಏನೇನೋ ಹೇಳ್ತಾ ಒಂದು ವಿಷಕಾರಿ ವಾತಾವರಣ ಸೃಷ್ಟಿಯಾಗೋಗಿದೆಯಾ ಈ ಚುನಾವಣೆಯಲ್ಲಿ ಅಂತ? ನೋಡಿ, ಈ ಬಾರಿ ಇದನ್ನು ಶುರು ಮಾಡಿದ್ದು ಸನ್ಮಾನ್ಯ ಖರ್ಗೆ ಅವರು ಹತಾಶರಾಗಿ ಮೋದಿಯವರ ಬಗ್ಗೆ ಈ ರೀತಿಯಾದಂಥ ಅನೇಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿರಿ, ಇದು ಒಂದು ಹೇಳಿಕೆ ಕೇವಲ ಒಂದು ಹೇಳಿಕೆಗೆ ಸೀಮಿತ ಅಲ್ಲ. ಇದಕ್ಕಿಂತ ಮೊದಲು ಇಫ್ ಯು ಟೇಕ್ ಫ್ರಮ್ 2014, ಯಾವಾಗ ಮೋದಿಯವರ ಪಾಪ್ಯುಲಾರಿಟಿ ಇನ್ನೂ ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲು, 14ಕ್ಕಿಂತ ಮೊದಲು, ಅದನ್ನು ನೋಡಿದಂಥ ಮಣಿಶಂಕರ್ ಅಯ್ಯರ್ ಹೇಳಿದರು, ನಮ್ಮ AICC ಕಚೇರಿ ಮುಂದೆ ಬಂದು ಚಾಯ್ ಮಾರಲಿ ಅಂತ ಹೇಳಿದರು. ಅದಕ್ಕಿಂತ ಮೊದಲು ಸೋನಿಯಾ ಗಾಂಧಿ ಏನು ಹೇಳಿದರು? ಮೌತ್ಕಾ ಸೌದಾಗರ್, ಸಾವಿನ ವ್ಯಾಪಾರಿ ಅಂತ ಹೇಳಿದರು. ಅದಕ್ಕಿಂತ ಮೊದಲು ಪ್ರಿಯಾಂಕಾ ಏನು ಹೇಳಿದರು? ನೀಚ, ಅವ್ರ ಜಾತಿ ತೆಗೆದುಕೊಂಡು. ಅದಕ್ಕಿಂತ ಅದಾದ ನಂತರ ರಣಜಿತ್ ಸಿಂಗ್ ಸುರ್ಜೇವಾಲಾ, ಮೋದಿ ತೇರಾ ಖಬರ್ ಖುದೇಗೆ ಈ ಸ್ಟೇಟ್ಮೆಂಟ್ ಕೊಟ್ಟರು. ಅಂದ್ರೆ ಇದು ಕೇವಲ ಖರ್ಗೆ ಅವ್ರು ಕೊಟ್ಟದ್ದಲ್ಲ, ಕಾಂಗ್ರೆಸ್ಸಿನ ಥಾಟ್ ಪ್ರೊಸೆಸ್ದಲ್ಲಿ ಏನಿದೆ ಅಂತಂದರೆ, ಮತ್ತು ಅವರ ಸೈಕೋಫ್ಯಾನ್ಸಿಯಲ್ಲಿ, ಈ ಹೊಗಳ ಭಟ್ಟಂಗಿತನದಲ್ಲಿ ಏನಿದೆ ಅಂತಂದರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವ್ರನ್ನ ಮೆಚ್ಚಿಸಲಿಕ್ಕೆ ಏನು ಬೇಕಾದ್ದು ಹೇಳಬೇಕು ಅನ್ನುವಂಥದ್ದಿದೆ. ಯಾಕೆ ಅಂದರೆ ಅವ್ರಿಗೇನು ಅನಿಸಿದೆ, ಈ ಬಡವ ಮೋದಿ, ಈ OBC ಮೋದಿ ಎಲ್ಲಿಂದ ಬಂದು ನಮ್ಮ ಕುರ್ಚಿ ಕಸ್ಕೊಂಡ್ಬಿಟ್ರಲ್ಲಪ್ಪ ಅನ್ನುವಂಥ ಹೊಟ್ಟೆ ಕೆಚ್ಚಿನಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ. ಇದು ಜಲಸಿ ಬಿಟ್ಟು ಮತ್ತೊಂದೇನೂ ಇಲ್ಲ ಇದು. ಆದ್ದರಿಂದ ಈ ರೀತಿಯ ಆ ಜಲಸಿಯಲ್ಲಿ ಏನಾಗ್ತದೆ, ಯಾವಾಗ ಮನುಷ್ಯನಿಗೆ ಜಲಸಿ ಇರ್ತದಲ್ಲ, ಹೊಟ್ಟೆ ಕಿಚ್ಚಿರ್ತದಲ್ಲ, ಆವಾಗ ಮನುಷ್ಯ ಸ್ಥಿತಿಮಿತಿಯನ್ನು ಕಳ್ಕೊಳ್ತಾನೆ. ಸ್ಥಿತಿಮಿತಿಯನ್ನು ಕಳೆದುಕೊಂಡು ಮಾತನಾಡುವಂಥ ವ್ಯವಸ್ಥೆ ಇದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂದಿರೋದು. ಅವರ ಅಧಿಕಾರದಿಂದ ಹೊರಗೆ ಬಂದು ನೀರಿನಿಂದ ಹೊರಗೆ ಬಂದಂಥ ಮೀನಿನಂತಾಗಿದ್ದಾರೆ. ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊಂಡ ನಂತರ ಅವ್ರ ಪರಿಸ್ಥಿತಿ ಇನ್ನೂ ಗಂಭೀರ ಆಗಲಿದೆ. ಸರ್, ಈ ಬಾರಿ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಒಂದು ಪ್ರಯೋಗ ನಡೀತು ಅಂತ BJP ತುಂಬ ದೊಡ್ಡ ಸದ್ದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತು ಸರ್. 75 ಹೊಸ ಮುಖಗಳು, ಅದರಲ್ಲಿ ಡಾಕ್ಟರ್, PG, ಮಹಿಳೆಯರು, ಹಾಗೆ
ಸರ್ ಪ್ರಶ್ನೆ, ಚಾತುರ್ಯತೆಯಿಂದ ಮಾಡ್ಲಿಕ್ಕೆ ಹೋಗಿ ಅಚಾತುರ್ಯತೆಯ ಪರಿಣಾಮವನ್ನು ಎದುರಿಸಬೇಕಾಗತ್ತಾ? ಬಂಡಾಯದ ಬಿಸಿ ಬಿಜೆಪಿಗೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ JDSಗಿಂತಲೂ ಅತಿ ದೊಡ್ಡ ಸವಾಲಾಗಿದೆಯಾ? ನೋಡಿ, ಎಲ್ಲ ಪಾರ್ಟಿಯಲ್ಲಿಯೂ ಆಗಿದೆ. ಇವತ್ತು ರಾಜಕಾರಣದಲ್ಲಿ ಇದು ಒಂದು ಭಾರಿ ದುರ್ದೈವಕರ ಬೆಳವಣಿಗೆ. ಯಾವುದೇ ಪಾರ್ಟಿಯಲ್ಲಿದ್ದರು ಪಾರ್ಟಿ ನಿರ್ಣಯವನ್ನು ಏನಕ್ಕೇನ ಕಾರಣವನ್ನು ತೋರಿಸಿ ವಿರೋಧ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ತಮ್ಮ ಸ್ವಂತಕ್ಕೆ ಸಿಕ್ಕಿಲ್ಲ ತನಗೆ ಟಿಕೆಟ್ ಅಂದಾಗ. ಆದರೆ BJPಯಲ್ಲಿ ಎಷ್ಟೇ ರೆಬಲ್ ಆಗಿರಬಹುದು, ಭಾರತೀಯ ಜನತಾ ಪಾರ್ಟಿ ವೋಟರ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವರು ವ್ಯಕ್ತಿನಿಷ್ಠೆಯನ್ನು ಯಾವತ್ತೂ ತೋರಲ್ಲ. ಅವರು ಪಾರ್ಟಿ ಮತ್ತು ಆ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕತ್ವ ಏನಿರ್ತದೆ ಆ ರಾಷ್ಟ್ರೀಯ ನಾಯಕತ್ವದ ನಿಷ್ಠೆ ಪರವಾಗಿ ಹೋಗ್ತಾರೆ. ಹೀಗಾಗಿ ಇದೊಂದು ಸವಾಲಲ್ಲ. ಮತ್ತು ಎರಡನೇದು ಎರಡು ಸೆಂಟೆನ್ಸ್ ಇದಕ್ಕೆ ಆ್ಯಡ್ ಮಾಡೋದಾದರೆ, ಈ ರೀತಿ ಭಯ ಪಟ್ಕೊಂಡು ಕೂತರೆ ಯಾವಾಗಲೂ ಹೊಸ ಎಕ್ಸ್ಪೆರಿಮೆಂಟು, ಹೊಸ ಮುಖಗಳು ಬರಲ್ಲ. ಸೊ ಹಾಗಾಗಿ ಇದನ್ನು ನಾವು ಮಾಡಿದ್ದೀವಿ, ಇದನ್ನು ನಾವು ಎದುರಿಸ್ತೀವಿ. ಇದನ್ನು ಎದುರಿಸಿಯೂ ನಾವು ಮೆಜಾರಿಟಿಯಲ್ಲಿ ಬರ್ತೇವೆ. ಸರ್, ನೀವು ಯಾವ ಆಧಾರದ ಮೇಲೆ ನಿರ್ಧಾರ ಮಾಡಿದ್ದೀರಿ ಅದು ನಿಮ್ಮ ಪಕ್ಷದ ಸ್ಟ್ರಾಟಜಿಯ ವಿಷಯ ಸರ್. ಬಟ್ ಆಸ್ ಅ ಜರ್ನಲಿಸ್ಟ್, ಒಬ್ಬ ರಾಜಕೀಯ ಅನ್ನೋ ವಿಷಯವನ್ನು ಫಾಲೋ ಮಾಡೋನಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತದೆ ನಿಮ್ಮ ಪ್ರಯೋಗ ನಿಮ್ಮ ಅತಿ ಬಲಿಷ್ಠ ಜಾಗಗಳಲ್ಲಿದೆ ಅಥವಾ ನಿಮ್ಮ ಅತಿ ದುರ್ಬಲ ಇರುವಂಥ ಜಾಗಗಳಲ್ಲಿದೆ. ಅದು ನಿಮ್ಮ ಕಲ್ಪನೆ. ನಾನು ಕಲ್ಪನೆಗೆ ಉತ್ತರ ಕೊಡಲ್ಲ, ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಸರ್, ಆನ್ ದಿ ಇಶ್ಯೂ ಆಫ್ ಕರಪ್ಷನ್, BJP ಇಸ್ ಆನ್ ಶೇಕಿ ಗ್ರೌಂಡ್. BJP ಕಾಲ್ ಕೆಳಗಡೆ ಇರೋ ನೆಲ ಅಲ್ಲಾಡ್ತಿದೆ ಅಂತ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಎಷ್ಟು ಒಂದು ಭರದಿಂದ ಭ್ರಷ್ಟಾಚಾರದ ಬಗ್ಗೆ ಬೇರೆ ರಾಜ್ಯಗಳಲ್ಲಿ ಮಾತಾಡ್ತಾರೆ, ಅದೇ ರೀತಿಯ ಭರದಲ್ಲಿ ಪದೇ ಪದೇ ಉಲ್ಲೇಖ ಆಗುವಂಥ ಭ್ರಷ್ಟಾಚಾರ ವಿಷಯ ನಾವು ಕರ್ನಾಟಕದಲ್ಲಿ ಕಾಣೋದಿಲ್ಲ. ನೀವು ಲಾಸ್ಟ್ ಟೈಮ್ 10% ಅಂದ್ರಿ ಸರ್, ಅವ್ರು ಬಂದು ಈ ಸತಿ ನಿಮಗೆ 40% ಅಂದರು. ನಿನ್ನೆ ಇವತ್ತು ಪ್ರಧಾನಿ 85% ಅಂತ ಅಂದಿದ್ದಾರೆ. ಭ್ರಷ್ಟಾಚಾರ ಅಂತೂ ಮುಗಿತಿಲ್ಲ ಅಂತ ಸರ್ ಸಮಾಜದ ಕಡೆಯಿಂದ ಪ್ರಶ್ನೆ. ನೋಡಿ, ಕಾಂಗ್ರೆಸ್ ಪಾರ್ಟಿ ಒಂದು ಅವರು ಕೇಂದ್ರ ಮತ್ತು ರಾಜ್ಯ, ಕೇಂದ್ರ ನಾಯಕತ್ವ ಹೆಂಗಿರುತ್ತೆ ಹಂಗೆ ರಾಜ್ಯ ನಾಯಕತ್ವ ಇರ್ತದೆ. ಕೇಂದ್ರದಲ್ಲಿ 10 ವರ್ಷದಲ್ಲಿ ಅದಕ್ಕಿಂತ ಮೊದಲು ಭಾಳ ಹೋಗಕ್ಕೆ ಹೋಗಲ್ಲ ನಾನು, ಯಾಕಂದ್ರೆ ಟೈಮ್ ಇಲ್ಲ. ಅವರು ಎಷ್ಟು ಭ್ರಷ್ಟಾಚಾರ ಮಾಡಿದರು, ಎಷ್ಟು ಜನ ಜೈಲಿಗೆ ಹೋದರು, ಅನೇಕ ಸೆಕ್ರೆಟರಿಗಳನ್ನು, ಕೋಲ್ ಸೆಕ್ರೆಟರಿನೂ ಇವ್ರ ಕಾರಣದಿಂದ ಕಾಂಗ್ರೆಸ್ಸಿನ ಒಂದು ಎಡಬಡಂಗಿ ನೀತಿಯಿಂದ ಕೋಲ್ ಹಂಚಿಕೆಯಲ್ಲಿ ಜೈಲಿಗೆ ಹೋದರು. ಎಲ್ಲ ಇದರಲ್ಲಿಯೂ ಆಕಾಶ ಪಾತಾಳ ಭೂಮಿ ಎಲ್ಲವೂ ಭ್ರಷ್ಟಾಚಾರ ಮಾಡಿದರು. ಇವತ್ತಿಗೂ ಕೇಸುಗಳು ನಡೀತಾ ಇವೆ. ಮತ್ತು ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹಿತ ಇವ್ರ ಕಾಲದಲ್ಲಿ ಸೋಲಾರ್ ಹಗರಣ ಆಯಿತು, ನಮ್ಮ DK ಶಿವಕುಮಾರ್ ಅವರ ಇದರಲ್ಲಿ ಅರ್ಕಾವತಿ ರೀಡು ಪ್ರಕರಣ, ಈ ರೀತಿ ಹಲವು ಪ್ರಕರಣಗಳನ್ನು ನಾನು ಹೇಳಬಹುದು. ಇನ್ನು BJPಯ 40% ಬಗ್ಗೆ ನೀವು ಎಂದೂ ಕೇಳಿಲ್ಲ ಪತ್ರಕರ್ತರು. ನಾನು ಇದು ಆರೋಪ ಮಾಡ್ತಾ ಇಲ್ಲ, ನನ್ನ ಅಬ್ಸರ್ವೇಷನ್. ಯಾವುದಾದ್ರೂ ಒಂದು ಸಕ್ಷಮ ಪ್ರಾಧಿಕಾರದಲ್ಲಿ, ಯಾವುದಾದ್ರೂ ಒಂದು ಕೋರ್ಟ್ನಲ್ಲಿ, ಯಾವುದಾದ್ರೂ ಒಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿಯಲ್ಲಿ ಏನಾದರೂ ಒಂದು ಕಂಪ್ಲೇಂಟ್ ಇದೆ ಏನ್ರಿ? ವಿತೌಟ್ ಎನಿ ಆಧಾರ ಒಂದು ಇಲ್ಯೂಷನ್ ಬಿಲ್ಡಪ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ನಾವು ಸರಿಯಾದ ಉತ್ತರ ಕೊಟ್ಟಿದ್ದೇವೆ. ಜನ ಕಾಂಗ್ರೆಸ್ ಪಾರ್ಟಿಯ ಆರೋಪವನ್ನು ನಂಬುವುದಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಪೂರಾ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಪಾರ್ಟಿ. ನೆಹರು ಕಾಲದಿಂದ ಹಿಡಿದುಕೊಂಡು ಜೀಪ್ ಹಗರಣ ಇವತ್ತಿನವರೆಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ, ಮತ್ತು 2014 ಏನು ಕಾಂಗ್ರೆಸ್ ಪಾರ್ಟಿ ಇತ್ತು, ಸೆಂಟ್ರಲ್ ಲೀಡರ್ಶಿಪ್ ಇವತ್ತು ನಮ್ಮ ಸೆಂಟ್ರಲ್ ಲೀಡರ್ಶಿಪ್, ಅದು ವಾಜಪೇಯಿ ಅದ್ವಾನಿಯವರು ಇದ್ದಾಗಿರ್ಬೋದು, ಈಗ ನರೇಂದ್ರ ಮೋದಿಯವರು ಇದ್ದಾಗಿರ್ಬೋದು, ಭ್ರಷ್ಟಾಚಾರವನ್ನು ಒಂದು ನಯಾ ಪೈಸಾದಷ್ಟು ಸಹಿಸೋದಿಲ್ಲ ಅನ್ನುವಂಥ ಸ್ಪಷ್ಟ ನೀತಿ ಇದೆ ನಮ್ಮದು. ಯಾರಾದರೂ ವಾಜಪೇಯಿ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ, ಅದ್ವಾನಿಯವ್ರ ಮೇಲೆ ಮಾಡ್ತಾರೆ, ನರೇಂದ್ರ ಮೋದಿಯವ್ರ ಮೇಲೆ ಮಾಡೋ ಧೈರ್ಯ ಇದೆಯಾ? ಸೊ ಹಾಗಿದ್ದಾಗ ಆ ಪಾರ್ಟಿಯಲ್ಲಿ ಆಟೋಮೆಟಿಕ್ಲಿ ಒಂದು ಭಯ ಇರ್ತದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವರು ಸೆಂಟ್ರಲ್ ಲೀಡರ್ಶಿಪ್ಪನ್ನೇ, ಸೆಂಟ್ರಲ್ ನಾಯಕತ್ವನೇ, ಸೆಂಟ್ರಲ್ ಗೌರ್ಮೆಂಟನ್ನೇ ಭ್ರಷ್ಟಾಚಾರ ಮಾಡಿದಾಗ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಅತ್ಯಂತ ಸಹಜವಾಗಿ ಭ್ರಷ್ಟಾಚಾರ ಮಾಡ್ತಾರೆ. ಅದು ಆಗಿದೆ. ನಮ್ಮ ಕಾಲದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ. ನೀವು ಯಾರ್ಯಾರ ಹೆಸರು ತೆಗೆದು ಭ್ರಷ್ಟಾಚಾರದ ಆರೋಪ ಮಾಡ್ತಾರ ಅಂತ ಕೇಳಿದ್ದೀರಿ, ಅವರಗಳ ವರ್ಚಸ್ಸನ್ನು ಇಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಮನೇಲಿ ಸಿಕ್ಕಂಥ ದುಡ್ಡಿನ ವಿರುದ್ಧ ಇಟ್ಟು ತುಲನೆ ಮಾಡಿಬಿಟ್ರೆ ಅದು ಅವರಿಗೂ ಅವಮಾನ, ಪಕ್ಷದ ಬಗ್ಗೆನೂ ಪ್ರಶ್ನೆ ಚಿಹ್ನೆ ಆಗೋದು. ನೋಡಿ, ಇಂಡಿವಿಜುವಲ್ ಯಾರಾದರೂ ವ್ಯಕ್ತಿಗಳು ತಪ್ಪು ಮಾಡಿದಾಗ ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದೆ. ಫಸ್ಟ್ ನಮ್ಮ ಇನ್ನೂ ಕೋಡ್ ಆಫ್ ಕಂಡಕ್ಟ್ ಬಂದಿರಲಿಲ್ಲ. ಲೋಕಾಯುಕ್ತರನ್ನು ನಾವು ತಡಿಬೋದಾಗಿತ್ತು. ಲೋಕಾಯುಕ್ತರಿಗೆ ಮೊದಲನೇದು ಲೋಕಾಯುಕ್ತರಿಗೆ ಅಧಿಕಾರ ಕೊಟ್ಟದ್ದೇ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಲಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ದರು, ಇಂಟರ್ನಲ್ಲಿನೇ ಹೇಳಿದರು ಅಪೀಲ್ ಹೋಗಿ ಅಂತ. ನಾವು ಅಪೀಲ್ ಹೋಗಿಲ್ಲ. ವಿ ಗೇವ್ ಪವರ್ ಟು ಲೋಕಾಯುಕ್ತವ್ರು ರೇಡ್ ಮಾಡಿದ ಮೇಲೆ ಯಾಕೆ ರೇಡ್ ಮಾಡಿದ್ರಿ ಅಂತ ಕೇಳಕ್ಕೆ ಹೋಗಿಲ್ಲ. ನಮ್ಮದೇ ಸರ್ಕಾರ ಇತ್ತು, ಇನ್ನೂ ಇದೆ, ಮುಂದೂ ಬರ್ತದೆ, ಕೇಳಕ್ಕೆ ಹೋಗಿಲ್ಲ. ಇದರ ಅರ್ಥ
ಇಂಡಿವಿಜುವಲ್ ಯಾರೋ ತಪ್ಪು ಮಾಡ್ತಾರೆ, ಯಾವ ಪಾರ್ಟಿಯಲ್ಲೂ ತಪ್ಪು ಮಾಡ್ಬೋದು. ಇದನ್ನೇ ಮೇಲೆ ಅವರು ತಪ್ಪು ಮಾಡಿದ್ದಾರೆ, ನಾವು ಕ್ರಮ ತೆಗೆದುಕೊಂಡಿವಿ. ಅವರು ಭಾಳಷ್ಟು ಅಂಗಾಲ ಹಚ್ಚಿದರು, ಇಲ್ಲ ನಂದು ಭಾಳ ಪಾಪ್ಯುಲಾರಿಟಿ ಇದೆ ಅಂತೇಳಿ. ದ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಈಸ್ ಆಲ್ಸೋ ಅವ್ರದ್ದು ಸರ್ವೆ ಇತ್ಯಾದಿಯಲ್ಲಿ ಬೇರೆ ಬೇರೆ ಸರ್ವೆದಲ್ಲಿ, ಮೀಡಿಯಾ ಸರ್ವೆದಲ್ಲಿ, ನಿಮ್ಮದು ಇಂಡಿವಿಜುವಲ್ ಅಲ್ಲ, ಮೀಡಿಯಾ ಸರ್ವೆದಲ್ಲಿ ಅವ್ರದ್ದು ಈಸ್ ಲೀಡಿಂಗ್ ಅಂತ ಬಂದಿತ್ತು. ಆದರೂ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತು, ಅವರಿಗೆ ಅಥವಾ ಅವ್ರ ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಡೋಂಗಿಲ್ಲ ಅಂತ. ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಯಾರೋ ಇಂಡಿವಿಜುವಲ್ ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಸೊ ದಿಸ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ ಕಾಂಗ್ರೆಸ್ ಪಾರ್ಟಿ. ಸರ್, ಈ ಬಾರಿ ಸರ್ ಕಾಂಗ್ರೆಸ್ ಹೇಳುತ್ತೆ JDS BJP ಬಿ ಟೀಮ್, BJP ಹೇಳುತ್ತೆ ಪ್ರತಿ ಓಟು JDSಗೆ ಹಾಕೋದು ಕಾಂಗ್ರೆಸ್ಗೆ ಹಾಕ್ತಂತೆ, ಅಥವಾ ಕಾಂಗ್ರೆಸ್ಗೆ ಹಾಕೋದು JDSಗೆ ಹಾಕ್ದಂಗೆ. ಸೆಕ್ಯುಲರ್ ಹೆಸರಿನಲ್ಲಿ ಒಂದು ಸರ್ತೆ ಕುಮಾರಸ್ವಾಮಿ 2006ದಲ್ಲಿ ಬಿಟ್ಟರೆ ಸತತವಾಗಿ ಸೆಕ್ಯುಲರ್ ಹೆಸರಿನಲ್ಲಿ ಕಾಂಗ್ರೆಸ್ ಜೊತೆಗೆ ಹೋಗ್ತಾ ಇರೋರು JDSದವರು, JDS ಜೊತೆಗೆ ಹೋಗ್ತಾ ಇರೋರು ಕಾಂಗ್ರೆಸ್ದವರು. ಸೊ ಸೆಕ್ಯುಲರ್ ಹೆಸರಿನಲ್ಲಿ ಈಗೂ ಸಹಿತ ಕುಮಾರಸ್ವಾಮಿಗೆ ಸಪೋರ್ಟ್ ಇರೋದು TRSದ್ದು. TRSಸು ಏನು ಹೇಳ್ತಾ ಇರೋದು, ಎಲ್ಲ ಅಪೋಸಿಷನ್ ಒಂದಾಗಬೇಕು. ಈ ಎಲ್ಲ ನೀವು ಘಟನಾವಳಿಗಳನ್ನು ಒಂದು ಸರ್ತಿ ನೀವು ಕಣ್ಣು ಹಾಯಿಸಿ ನೋಡಿದರೆ ಕಾಂಗ್ರೆಸ್ಸು ಮತ್ತು JDS ಇವರು ಪರಸ್ಪರ ಬಿ ಟೀಮು, ಎ ಮತ್ತು ಬಿ ಟೀಮು ಪರಸ್ಪರ ಹೊಂದಾಣಿಕೆಯಿಂದ ನಡ್ಕೊಳ್ತಾ ಇದ್ದಾರೆ. ಮತ್ತು ಅನೇಕ ಕಡೆ JDSದವರು ಇದ್ದಲ್ಲಿ ಕಾಂಗ್ರೆಸ್ದವ್ರು ಪ್ರಚಾರಕ್ಕೆ ಹೋಗಿಲ್ಲ, ಕಾಂಗ್ರೆಸ್ ಇದ್ದಲ್ಲಿ JDS ಪ್ರಚಾರಕ್ಕೆ ಹೋಗಿಲ್ಲ. ಸೊ ದಿಸ್ ಈಸ್ ಎ ಎವಿಡೆಂಟ್ ಫ್ಯಾಕ್ಟ್ ದ್ಯಾಟ್ ಅವರು ಪರಸ್ಪರ ಹೊಂದಾಣಿಕೆಯಲ್ಲಿದ್ದಾರೆ. ನಮ್ಮದು ಯಾವುದೇ ರೀತಿ JDS ಜೊತೆಗೆ ಸಂಬಂಧ ಇಲ್ಲವೇ ಇಲ್ಲ ಅನ್ನೋದನ್ನು ನಮ್ಮ ಹಲವು ಬಾರಿ ಸ್ಪಷ್ಟಪಡಿಸಿದ್ದೆ. ರೈಟ್ ಸರ್, ಒಂದು ಪಾಯಿಂಟ್ ಬಂತು, ತುಂಬ ಚರ್ಚೆ ಆಯಿತು. ಆ ಚರ್ಚೆನಲ್ಲಿ ನೀವು ಮಾತನಾಡಿದ್ದೀರಿ, ಕ್ಲಾರಿಫಿಕೇಷನ್ ಕೊಟ್ಟಿದ್ದೀರಿ. ಸರ್, ಅದಕ್ಕೆ ಫಾಲೋ ಅಪ್ ಕ್ವೆಶ್ಚನ್ ಅಂದರೆ, ಒತ್ತಡದಲ್ಲಿ ಸಾಧ್ಯತೆ ಇರೋದನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಬೇಕಾಯ್ತಾ ಪ್ರಹ್ಲಾದ್ ಜೋಶಿ ಅವರು? ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಿದ್ರು ಸರ್, ಬ್ರಾಹ್ಮಣ CM ಅಂತ. ನೀವು ಅದನ್ನು ಕ್ಲಾರಿಫೈ ಮಾಡಿಬಿಟ್ಟಿದ್ದೀರಿ ದಟ್ ಯು ಆರ್ ನಾಟ್ ಇನ್ ದ ರೇಸ್. ಆದರೆ ಒತ್ತಡದಲ್ಲಿ ಸಾಧ್ಯತೆಯೇ ನಿರಾಕರಣೆ ಮಾಡಬೇಕಾಯ್ತಲ್ಲ ಸರ್, ಸಂಖ್ಯಾಬಲ ಇಲ್ಲ ಸಮುದಾಯದಲ್ಲಿ ಅನ್ನೋ ತಕ್ಷಣ ಪ್ರಹ್ಲಾದ್ ಜೋಶಿ ಅವರ ಅರ್ಹತೆ ಕಡಿಮೆ ಆಗೋಯ್ತಾ ಅಂತ? ನೋಡಿ, ನಾನು ಇದನ್ನು ಕುಮಾರಸ್ವಾಮಿ ನನ್ನ ಬಗ್ಗೆ ಮಾತಾಡಿದ ನಂತರ ನಾನು ನಿರಾಕರಣೆ ಮಾಡಿಲ್ಲ. ನಾನು 2021 ನನಗೆ ಕೇಳಿದರು, ನಾನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲು ನೀವು ಕರ್ನಾಟಕಕ್ಕೆ, ಆವಾಗೂ ನಿಮ್ಮ ಟ್ರಾನ್ಸಿಷನ್ ಇತ್ತಲ್ಲ ಸರ್, ಅವಾಗೆಲ್ಲ ನಿಮ್ಮ ಸ್ನೇಹಿತರು ಡೆಲ್ಲಿಯಲ್ಲೂ ಇರ್ತಾರಲ್ಲ, ಅವರೆಲ್ಲ ಹಲವಾರು ಬಾರಿ ಬಂದು ಕೇಳಿದರು. ಇನ್ನು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಕೇಳಿದರು, ಅಕಸ್ಮಾತ್ ಅವರೇನೋ ಕೊಡ್ತಾರೆ ಅಂತ ಸುದ್ದಿ ಆಗ್ತಾಯಿದೆ. ನಾನು ಹೇಳಿದೆ ನಾನು ಬರಲ್ಲ. ನಾನು ಇದು ಜಾಸ್ತಿ ಅದು ಕಮ್ಮಿ, ಅಥವಾ ಅದು ಜಾಸ್ತಿ ಇದು ಕಮ್ಮಿ ಅಂತ ಹೇಳ್ತಾಯಿಲ್ಲ. ನನ್ನ ಮನದಾಳದ ಭಾವನೆ ಏನು ಅಂತಂದರೆ, ಏನೋ ಒಂದು ಪುಣ್ಯದಿಂದ, ಜನರ ಆಶೀರ್ವಾದದಿಂದ ಮೋದಿ ಅಂಥ ಒಬ್ಬ ನಾಯಕನ ಹತ್ತಿರ ಕೆಲಸ ಮಾಡುವಂಥ ನನಗೆ ಅವಕಾಶ ಸಿಕ್ಕಿದೆ. ಐ ಫೀಲ್ ಅಂಥ ಒಬ್ಬ ವ್ಯಕ್ತಿ ಜೊತೆ ಕೆಲವು ವರ್ಷಗಳ ಕಾಲ ಇರೋದೇ ಜೀವನದ ಒಂದು ಸೌಭಾಗ್ಯ. ಸೊ ಆ ಸೌಭಾಗ್ಯವನ್ನು ಬಿಟ್ಟು ಇಲ್ಲಿ ಬರೋದಿಲ್ಲ ಅಂತ ನಾನು ಹೇಳಿದ್ದೇನೆ, ಅಥವಾ ಅಲ್ಲಿ ಕಮ್ಮಿ ಇದೆ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳಿಲ್ಲ. ಐ ವಾಂಟ್ ಟು ಬಿ ವಿತ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಟು ದಿ ಎಕ್ಸ್ಟೆಂಟ್ ಪಾಸಿಬಲ್. ನನಗೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ, ಜನ ಎಷ್ಟು ಆಶೀರ್ವಾದ ಮಾಡ್ತಾರೆ, ಅಷ್ಟು ನಾನು ಮೋದಿ ಜೊತೆಗೆ ಇರೋಕ್ಕೆ ಬಯಸ್ತೇನೆ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಬರಲ್ಲ ಅಂತ ಹೇಳಿದೆ. ರೈಟ್ ಸರ್, ಥ್ಯಾಂಕ್ ಯು ಪ್ರಹ್ಲಾದ್ ಜೋಶಿ ಅವರೇ. ಇದಾಗಿತ್ತು ಇವತ್ತಿನ ಟು ದ ಪಾಯಿಂಟ್ ವಿಶೇಷ ಸಂದರ್ಶನ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. To the point.